ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡ್ರಿ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಹೊಸ ವಿಶೇಷ ಅಂದರೆ ನಮ್ಮ ಹೊಲಕ್ಕೆ ಅಲ್ಲಲ್ಲಿ ಸ್ವಲ್ಪ ಹುಲ್ಲು ಬೆಳೆದಿತ್ತು. ಆ ಹುಲ್ಲು ಅಂತಾರಲ್ಲ ಗಿಡ, ಯಾವ್ದ್ರ ಗಿಡನ ಅದನ್ನು ನಮ್ಮ ಹೊಲದಲ್ಲಿ ಪ್ರತಿ ವರ್ಷ ಬೆಳೆಯುತ್ತೆ. ಅದನ್ನು ಕಿತ್ತರೂ ಅದ್ರ ಬೀಜ ಅಂತೂ ಹಂಗೆ ಉದುರಿರ್ತಲ್ಲ, ಅದು ಪುನಃ ವರ್ಷ 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 ಹಂಗೆ ಬೆಳಿತಾನೆ ಇರುತ್ತೆ. ಅದು ಎಂಥ ಗಿಡ ತೋರಿಸ್ತೀನಿ ನೋಡಿ. ಈ ಗಿಡ ಇದು ಹೋಗೋದೇ ಇಲ್ಲ. ಇದ್ರ ಬೀಜ ಅದಾವಲ್ಲ, ಗೋಯ್ ಒಣಗಿದಾವಲ್ಲ, ಇವು ಬೀಜನೇ ಇವು ಕೀಳ್ತೀವಲ್ಲ, ಇವು ಉದುರೋಗ್ಬಿಡ್ತಾವೆ. ಇದ್ರ ಬೀಜ ಅದು ಪ್ರತಿ ಮುಂದೆ ವರ್ಷ ಬೆಳೆದು ಬಿಡ್ತದೆ. ನೋಡಿ ಎಷ್ಟೊಂದು ಬೆಳೆದಿದೆ. ಹೊಲ ತುಂಬ ಬರೀ ಇದೆ. ನಮ್ಮ ಹೊಲ ಬಿಟ್ಟು ಬೇರೆ ಹೊಲ ಇಲ್ಲೇ ಇಲ್ಲ. ಪೂರ್ತಿ ನಮ್ಮ ಹೊಲ ಪೂರ್ತಿ ಇಷ್ಟೇ ಇದೆ. ಪ್ರತಿ ವರ್ಷ ಒಂದು ವರ್ಷವೂ ಬಿಟ್ಟಿಲ್ಲ. ಪ್ರತಿ ವರ್ಷ ಕೀಳ್ತಾ ಇದ್ದೀವಿ. ಒಂದು ವರ್ಷವೂ ಖಾಲಿ ಆಗಿಲ್ಲ. ಪ್ರತಿ ವರ್ಷ. ಹೋದ ವರ್ಷ ಸ್ವಲ್ಪ ಕಮ್ಮಿ ಇತ್ತು, ಈ ವರ್ಷ ಫುಲ್ ಭಾಳ. ನೋಡಿ ಅಲ್ಲಿ ಕೀಳ್ತಾವೆ ನೋಡಿ ಎಷ್ಟೊಂದು ಕೀಳ್ತಿದ್ದಾನೆ. ಆದ್ರೆ ಕೀಳಬೇಕು ನೋಡಿ. ಈ ಥರ ಕಿತ್ತಿ ಹೊರಗಡೆ ಒಸಿಬೇಕು. ಇದೆಲ್ಲ ಕೆತ್ತಾದ್ಮೇಲೆ ಇದು ಪೂರ ಆಯ್ತಲ್ಲ, ಇದು ಪೂರ ರೂಟ್ರ್ ಹೊಡೆದ್ಬಿಡ್ತೀವಿ. ರೂಟ್ರ್ ಹೊಡೆದ್ರೆ ಇದೆಲ್ಲ ಪುಡಿ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಅಂದರೂ ಟ್ರೈ ಮಾಡ್ತೀವಿ. ಮಳೆ ನೈಟ್ ಬಂದೈತಿ. ಇಷ್ಟು ದಿವಸ ಆದಮೇಲೆ ಮಳೆನೇ ಬರಲ್ಲ ಅಂದ್ಕೊಂಡಿದ್ವಿ. ಇವಾಗ ಮಳೆ ಬಂದಿದೆ. ಅದಕ್ಕೆ ಇವತ್ತು ಮಧ್ಯಾಹ್ನ ಇವಾಗ ಟೈಮು 3:30 ಆಗೈತೆ. 3:30 ಟೈಮಿಗೆ ಬಂದೆವು. ಇದನ್ನು ರೂಟ್ರು ಇನ್ನು ಆ ಕಡೆ ಐತಿ, ಆ ಕಡೆ ಪೂರ ಇನ್ನು ಅಲ್ಲೈತಲ್ಲ, ಅಲ್ಲಿ ಪೂರ ಹೊಡಿಬೇಕು. ಅದಕ್ಕೆ ಅಲ್ಲಿ ರೂಟ್ರು ಹೊಡಿತೀವಿ. ಅಲ್ಲಿ ಗಂಟ ಇದಿಷ್ಟು ಕಾಣ್ತೈತಲ್ಲ, ಇದಿಷ್ಟು ಕೀಳಬೇಕು. ಅದಕ್ಕೋಸ್ಕರ ಇದನ್ನ ಹೇಗೆ ಕೀಳ್ತೀವಿ ಏನು ಎತ್ತ ಅಂತ ನೋಡಿ ತೋರಿಸ್ತೀನಿ. ನೋಡಿ ಇದು ಈ ಥರ ಕೀಳಬೇಕು. ಹಿಂಗೆ ಹಿಡ್ಕೊಂಡು ಈ ಥರ ಕಿತ್ತರೆ ಬಂದ್ಬಿಡುತ್ತೆ. ಬೇರ್ ಸಮೇತ ಬರುತ್ತೆ ನೋಡಿ, ಬೇರ್ ಸಮೇತ ಬರುತ್ತೆ ನೋಡಿ. ಇಷ್ಟೇ, ಇದ್ರಂಗೆ ಪೂರ ಕೀಳಬೇಕು. ಇದು ಪೂರ ಕಿತ್ತ ಮೇಲೆ ತೋರಿಸ್ತೀನಿ ನೋಡಿ. ನಾವಪ್ಪರು ಅಲ್ಲಿ ಬೇಡ, ಇವಾಗ ಸದ್ಯಕ್ಕೆ ಇಲ್ಲಿ ಹೊಡಿತಾ ಇದ್ದೀವಲ್ಲ ರೂಟ್ರು, ಇದರಲ್ಲಿ ಮುಳ್ಳುಗಿಡ ಅಂಥದ್ದೆಲ್ಲ ಕಲ್ಲು ಅವೆಲ್ಲ ಹಾಕೊಂಡ್ರೆ ಸ್ವಲ್ಪ ಎತ್ತುವಸ್ಬಿಡಿ, ಅದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ್ವಿ. ಅದೇ ಇನ್ನೊಂದು ಹೊಲದಲ್ಲಿ ಮುಂದೆ ಐತೆ ಅಂತ ಹೇಳಿದ್ನಲ್ಲ, ಅದೇ ಇನ್ನೊಂದು ಹೊಲದಲ್ಲಿ ಬಂದೀನಿ ನೋಡಿ. ಇದರಲ್ಲಿ ಅಲ್ಲಲ್ಲೊಂದು ಜಾಗದಲ್ಲಿ ಮುಳ್ಳುಗಿಡ ಅಂಥದ್ದೆಲ್ಲ ಕಾಣ್ತಿದ್ದಾವೆ. ಈ ಥರದ ಕಲ್ಲುಗಳು ಹೊಲದೊಳಗಡೆ ಬಿದ್ದಾವೆ. ಅದಕ್ಕೆ ಅಲ್ಲಿ ಒಂದು ಚೂರು ಬಿದ್ದೈತೆ ನೋಡಿ, ಎಂಥ ದೊಡ್ಡದೈತೆ ನೋಡಿ ಅದು. ಆ ಕಲ್ಲುಗಳು ಮೇಲೆ ಎತ್ತುಸಿಬೇಕು. ಇಲ್ಲಿ ಕಾಣ್ತಿದೆ ನೋಡಿ, ಇವೇ ಕಲ್ಲುಗಳು. ಈ ಲೈನು ಎಲ್ಲ ಚೆಲ್ಲಪಿಲ್ಲಿ ಆಗಿದಾವಲ್ಲ, ಅದ ಮೇಲೆ ಇಡಬೇಕು. ಅದಕ್ಕೋಸ್ಕರ ಅಲ್ಲಿ ಗಿಡಗಳು ಕೀಳ್ತಾ ಇದ್ವಿ. ಅದನ್ನು ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇದನ್ನು ಎತ್ತಿ ಒಂದು ಸೈಡಿಗೆ ಮಡ್ಗೋಣ ಅಂದು, ಇದಾದಮೇಲೆ ಅದನ್ನು ಮಾಡೋಣ ಅಂತೇಳಿ ಕರ್ಸ್ಕೊಂಡು ಮಾಡ್ತಾಯಿದ್ವಿ. ಈ ಥರ ಕಲ್ಲು ಅದಕ್ಕೆ ಎತ್ತರಿಸ್ತಾ ಇದ್ದೀವಿ. ಹೊಡೆಯೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ
ಬೇಗ ಮಾಡ್ಕೊಳ್ಳಿ. ಎಲ್ಲ ಕಲ್ಲು ಎತ್ತಿದ ಮೇಲೆ ನೋಡಿ ಎಲ್ಲ ಸೈಡ್ ಗುಡ್ಡೆ ಹಾಕಿದ್ದೀವಿ ಎತ್ತಿ. ಆಮೇಲೆ ಇದು ಗಿಡ ಮುಳ್ಳಿನ ಗಿಡ, ಇದು ಬೇರೆ ಗಿಡ ಇದ್ದಿದ್ರೆ ಬಿಟ್ಬಿಡ್ತಿದ್ವಿ. ಮುಳ್ಳಿನ ಗಿಡ ಇರೋದಕ್ಕೆ ಇದನ್ನು ಕೀಳ್ತಾ ಇದ್ದೀವಿ. ಒಂದು ಗಿಡ ಬಿಡ್ತೀವಿ, ಇದನ್ನು ಕೀಳ್ತೀವಿ. ಇದು ದೊಡ್ಡದೈತಿ, ಇದನ್ನು ಬಿಡ್ತೀವಿ. ಈ ಸೈಡು ಸವರ್ಸ್ಕೊಳ್ತೀವಿ. ಇದನ್ನು ಮಾತ್ರ ಕಟ್ ಮಾಡ್ಕೊತೀವಿ. ಭಾಳ ಆದಂದರೆ ಈ ಗಿಡ ಸರಿಯಲ್ಲ. ಬೀಜಗಳು ಭಾಳ ದೊಡ್ಡವಾಯ್ತಂದರೆ ಹೊಲದಲ್ಲೇ ಬೀಳುತ್ತಿದ್ರು ಬೀಜಗಳು, ಭಾಳ ಬೆಳೆಯುತ್ತಿದ್ರು ಬೀಜ. ನೋಡಿ ಅಷ್ಟು ಅಂತ ದೊಡ್ಡದೇನಿಲ್ಲ. ನೋಡಿ ಗಾಯ್ಸ್, ಈ ಮರ ಅಂಥ ಗಟ್ಟಿ ಅಂತ, ಎಷ್ಟು ಗಟ್ಟಿ ಅಂದರೆ ನೋಡಿ ಇದ್ರ ಬಾಯಿ ನೋಡಿ ಎಷ್ಟು ಎಲ್ಲ ಮುರಿದೋಗ್ಬಿಟ್ಟೈತೆ. ಸಾಮಾನ್ಯ ಗಟ್ಟಿ ಅಲ್ಲ ಇದು. ಇಂಥ ಗಟ್ಟಿ ಮರ ಬೇರೆ ಮರಕ್ಕಿಲ್ಲ, ಆ ಥರ ಐತಿದು. ಈ ಹಸಿ ಮರನೇ ಈ ಥರ ಗಟ್ಟಿ.